ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ 2025ರ ಒಂದು ಇಂಪಾರ್ಟೆಂಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾದರೂ ಈ ಯೋಜನೆ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಾಹಿತಿ ಗೊತ್ತಿತ್ತು ಅಂತಂದ್ರೆ ದಯವಿಟ್ಟು ನೋಡ್ಬೋದು ಅಥವಾ ಸ್ಕಿಪ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ಗೊತ್ತಿರಲಾರ್ದವರು ಈ ಮಾಹಿತಿ ತಿಳ್ಕೊಂಡು ಇದು ಒಂದು ಇನ್ಶೂರೆನ್ಸ್ ಒಂದು ಆಗಿರುವಂಥದ್ದು. ಇದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ PMSBY. ಈ ಯೋಜನೆ ಮೂಲಕ ನೀವು ಪ್ರತಿ ವರ್ಷ ಕೂಡ ಒಂದು ಹಣ ತುಂಬುತ್ತಾ ನೀವು ಈ ಯೋಜನೆ ಎಲ್ಲಿ ಮಾಡಬೇಕಂತ ಕೇಳೋದಾದರೆ ಮೊದಲಿಗೆ ಅದನ್ನು ಕೂಡ ಹೇಳ್ಬಿಡ್ತೀನಿ. ಈ ಯೋಜನೆ ಎಲ್ಲೂ ಹೋಗಿ ನೀವು ಆನ್ಲೈನ್ ಸೆಂಟ್ರಲ್ಲಿ ಅಥವಾ ಅಲ್ಲಿ ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬ್ಯಾಂಕ್ ಖಾತೆ ಹೊಂದಿರ್ತೀರಿ ನೋಡಿ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಖಾತೆ ನೀವು SBI ಅಲ್ಲಿ ಆಗಿರ್ಬೋದು, ಯಾವುದೇ ಒಂದು ಬ್ಯಾಂಕ್ ನಿಮ್ಮ ಅಕೌಂಟ್ ಎಲ್ಲಿರುತ್ತೆ, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಮತ್ತು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಮತ್ತು ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ಇನ್ನೂ ಹಲವಾರು ಬ್ಯಾಂಕ್ಗಳಿವೆ. ಕೆನರಾ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಒಂದು ನಿಮ್ಮ ಹತ್ರ ಬ್ಯಾಂಕ್ ಇರುತ್ತೋ ಅದೇ ಬ್ಯಾಂಕಿನಲ್ಲಿ ನೀವು ಖಾತೆ ಯಾವ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ಇರುತ್ತೋ ಅದೇ ಒಂದು ಬ್ಯಾಂಕಿನಲ್ಲಿ ಹೋಗಿ ಈ ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕಬೇಕು. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸಿಗುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ನೀವು ಎಲ್ಲ ವೀಡಿಯೋಗಳನ್ನು ನೋಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಒಂದು ವಿಡಿಯೋಗಳು ನಿಮಗೆ ತಲುಪ್ತಾ ಇರುತ್ತೆ. ನೀವು ಇಂಪಾರ್ಟೆಂಟ್ ಮಾಹಿತಿಗಳು ತಿಳ್ಕೊಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿದೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಈ ಯೋಜನೆ ಮೂಲಕ ನೀವು ಪ್ರತಿ ವರ್ಷ 430 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಅಂದರೆ ನೀವು ಪ್ರತಿ ವರ್ಷ ನೀವು ಕಟ್ಟುವಂಗಿರಲ್ಲ. ನೀವು ಬ್ಯಾಂಕಿನಲ್ಲಿ ಈ ಸ್ಕೀಮ್ನ ಆ್ಯಕ್ಟಿವ್ ಮಾಡ್ತೀರಿ ನೋಡಿ. ಆ ಸ್ಕೀಮ್ ಆ್ಯಕ್ಟಿವ್ ಮಾಡಿದಾಗ ಪ್ರತಿ ವರ್ಷ ಅದು ಯಾವ ಡೇಟಿಗೆ ಬೇಕಾದರೂ ಕಟ್ಟಾಗುತ್ತೆ. ಅದು ಯಾವುದೋ ಒಂದು ತಿಂಗಳಲ್ಲಿ ನಿಮಗೆ ಅದು ನೇರವಾಗಿ ಈ ಯೋಜನೆಯಿಂದ ಕಟ್ಟಾಗುತ್ತೆ. 430 ರೂಪಾಯಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯಿಂದನೇ ಕಟ್ಟಾಗುತ್ತೆ. ಆ ರೀತಿಯಾಗಿ ಈ ಯೋಜನೆ ಇರುವಂಥದ್ದು. ನಿಮ್ಮ ಬ್ಯಾಂಕಿನಲ್ಲಿ ಅಪ್ಲಿಕೇಶನ್ ಹಾಕೋದೇನು ದೊಡ್ಡ ಇದಲ್ಲ. ನಮಗೆ ಈ ರೀತಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅಪ್ಲೈ ಮಾಡಬೇಕು ಸರ್, ನಮ್ಮ ಒಂದು ಬ್ಯಾಂಕ್ ಖಾತೆಗೆ, ಬ್ಯಾಂಕಿನಲ್ಲಿ ನಮ್ಮ ಬ್ಯಾಂಕ್ ಖಾತೆ ಇದೆ ಈ ಬ್ಯಾಂಕಲ್ಲಿ ನಮ್ಮ ಅಕೌಂಟಿಗೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಪ್ಲೈ ಆಗಬೇಕು ಅಂತ ನೀವು ಹೇಳಿದರೆ ಸಾಕು. ಅವರು ಹೇಳಿರುವಂಥ ಡಾಕ್ಯುಮೆಂಟ್ಸ್ಗಳು ನೀವು ಹೋಗಿ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ ತೆಗೆದುಕೊಂಡು ಹೋದರೆ ನಿಮಗೆ ಅದು ನೇರವಾಗಿ ಅವರು ಆ ಒಂದು ಯೋಜನೆಗೆ ನಿಮಗೆ ಲಿಂಕ್ ಮಾಡಿಬಿಡ್ತಾರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿ. ಇದರಿಂದ ಪ್ರಯೋಜನಗಳೇನು ಅಂತಂದ್ರೆ ನೀವು ಪ್ರತಿ ವರ್ಷ ಇದು ರಿನ್ಯೂವಲ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಒಂದು ವರ್ಷ ಕಟ್ಟಿ ಬಿಟ್ಟರೆ ಅದು ಉಪಯೋಗ ಆಗೋದಿಲ್ಲ. ಪ್ರತಿ ವರ್ಷವೂ ಕೂಡ ನೀವು ರಿನ್ಯೂವಲ್ ಮಾಡ್ತಾ ಹೋಗ್ಬೇಕು. ಪ್ರತಿ ವರ್ಷ ಯಾವಾಗ ನಾವು ರಿನ್ಯೂವಲ್ ಮಾಡಬೇಕು ಅದನ್ನು ಕೂಡ ಕೆಲವೊಬ್ಬರಲ್ಲಿ ಗೊಂದಲ ಇರುತ್ತೆ. ನೀವು ಯಾವುದೇ ಒಂದು ಸಮಯದಲ್ಲಿ ಹೋಗಿ ನೀವು ರಿನ್ಯೂವಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನು ಹಣ ಇರುತ್ತೆ ಪ್ರತಿ ವರ್ಷ ಕೂಡ ಅವರೇ ರಿನ್ಯೂವಲ್ ಮಾಡ್ಕೊಳ್ತಾರೆ. ಬ್ಯಾಂಕ್ ಖಾತೆಯಲ್ಲಿ ಅಮೌಂಟ್ ಇಲ್ಲ ಅಂತಂದರೆ ದಯವಿಟ್ಟು ನೀವು ಬ್ಯಾಲೆನ್ಸ್ ಅದರಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಪ್ರತಿ ವರ್ಷ ಕೂಡ ಅದು ರಿನ್ಯೂವಲ್ ಆಟೋಮೆಟಿಕ್ಕಾಗಿ ಮಾಡ್ಕೊಳ್ತಾರೆ. ನಿಮ್ಮ ಬ್ಯಾಂಕಿಂದ ಅಮೌಂಟ್ ಕಟ್ಟಾಗುತ್ತೆ ಸ್ನೇಹಿತರೆ. ಈ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋದ್ರಿಂದ ನಿಮಗೆ ಲಾಭ ಇದೆ ಸ್ನೇಹಿತರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಯಾರು ಬದುಕೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ಒಂದು ಕುಟುಂಬಕ್ಕೋಸ್ಕರ ಇದು ಯಾರು ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ಯಾಕೆಂದರೆ ಈಗಿನ ಕಾಲದಲ್ಲಿ ಆ ರೀತಿ ಇರೋದರಿಂದ ನಾನು ಹೇಳ್ತಾ ಇರುವಂಥದ್ದು. ಯಾವಾಗ ಬೇಕಾದರೂ ಏನಾದರೂ ಆಗುವಂಥ ಒಂದು ಸಾಧ್ಯತೆ ಇದೆ ಈಗಿನ ಕಾಲದಲ್ಲಿ. ಅದಕ್ಕಾಗಿ ಒಂದು ಸುರಕ್ಷತೆಗಾಗಿ, ಕುಟುಂಬದ ಸುರಕ್ಷತೆಗಾಗಿ ಈ ಒಂದು ಇನ್ಶೂರೆನ್ಸ್ ಮಾಡಿಕೊಳ್ಳುವುದು ಉತ್ತಮ. ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸ್ಕೀಮ್ ಆಗಿರೋದರಿಂದ ಇದು ಗೌರ್ಮೆಂಟ್ ಸ್ಕೀಮ್ ಆಗಿದೆ, ಯಾವುದೇ ಒಂದು ಪ್ರೈವೇಟ್ ಇಲ್ಲ. ಈ ಸ್ಕೀಮ್ಗೆ ಅಪ್ಲೈ ಮಾಡೋದ್ರಿಂದ ಕುಟುಂಬಕ್ಕೆ ಇಲ್ಲಿ ನೀವು ಒಂದು ಮರಣ ಹೊಂದಿದರೆ, ಸಾಮಾನ್ಯ ಮರಣ ಆಗಿರ್ಬೋದು, ಬೇರೆ ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಬೇರೆ ಬೇರೆ ಸಾವು ಸಂಭವಿಸಿದಂಥ ಸಂದರ್ಭದಲ್ಲಿ
ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಹಾಯಧನ ಮಾಡ್ತಾರೆ. ನೀವು 2 ವರ್ಷ ಕಟ್ಟಿದರೂ ಕೂಡ ನಿಮಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಯಾರ ಹೆಸರಿನಿಂದ ಇನ್ಸೂರೆನ್ಸ್ ಮಾಡಿರ್ತಾರೋ ಅವರ ಕುಟುಂಬದ ನಾಮಿನಿಗೆ, ಯಾರು ನಾಮಿನಿ ಆಗಿರ್ತಾರೋ ಅವ್ರ ಖಾತೆಗೆ ಈ ಅಮೌಂಟ್ ಜಮೆ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಕುಟುಂಬದ ಹಿತರಕ್ಷಣೆಗಾಗಿ ಈ ಇನ್ಸೂರೆನ್ಸ್ ಮಾಡಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ ಇದೆ. ಇದು ಸರ್ಕಾರ ಕೂಡ ಅದೇ ಉದ್ದೇಶದಿಂದ ಈ ಸ್ಕೀಮ್ ಕೂಡ ಜಾರಿಗೆ ತಂದಿದ್ದಾರೆ. ಇದರದ್ದು ಉಪಯೋಗ ಕೂಡ ಜನರು ಪಡ್ಕೊಳ್ಬೇಕು. ಇದು 2025ರಲ್ಲಿ ಕೂಡ ಮೊದಲು ಇದು ಕಡಿಮೆ ಇತ್ತು, ಈಗ ಹೆಚ್ಚಿಗೆ ಮಾಡಿರುವಂಥದ್ದು ಇದು ಇನ್ಸೂರೆನ್ಸ್ ಅಮೌಂಟ್ ತುಂಬುವಂಥದ್ದು. ಇಲ್ಲಿ ನೋಡ್ಬೋದು, ಈ ಯೋಜನೆಯು 1 ವರ್ಷ ವೈಯಕ್ತಿಕ ಅಪಘಾತ ವಿಮೆ ಯೋಜನೆಯಾಗಿದ್ದು ವರ್ಷದಿಂದ ವರ್ಷಕ್ಕೆ ನವೀಕರಿಸಬಹುದಾದ ಸೌಲಭ್ಯವನ್ನು ಹೊಂದಿದ್ದು ಅಪಘಾತದಿಂದಾಗಿ ಸಾವು ಅಥವಾ ಅಂಗವೈಕಲ್ಯ ವಿರುದ್ಧ ರಕ್ಷಣೆ ನೀಡುತ್ತದೆ ಅಂತ ಇಲ್ಲಿ ಅವರು ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಈ ಯೋಜನೆಯಡಿ ಸಿಗುವ ಪ್ರಯೋಜನಗಳು ಮತ್ತು ಪಾವತಿಸಬೇಕಾದ ಪ್ರೀಮಿಯಂ ಏನು? ಅಪಘಾತ ಎಂದರೆ ನಿಮ್ಮ ಅರ್ಥವೇನು? ಪ್ರೀಮಿಯಂ ಅನ್ನು ಹೇಗೆ ಪಾವತಿಸಲಾಗುತ್ತದೆ? ಈ ಯೋಜನೆಯನ್ನು ಯಾರು ನೀಡುತ್ತಾರೆ, ನಿರ್ವಹಿಸುತ್ತಾರೆ? ಯಾರು ಚಂದಾದಾರರಾಗಲು ಅರ್ಹರಾಗಿರ್ತಾರೆ? ದಾಖಲೆ, ಅವಧಿ ಮತ್ತು ವಿಧಾನ ಏನು? ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ಈ ಮಾಹಿತಿ ಕೂಡ ಓದ್ಕೊಳ್ಬೋದು. ಓದ್ಕೊಂಡು ಬೇಕಂದರೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಹಲವಾರು ಮಾಹಿತಿಗಳು ಕೊಟ್ಟಿದ್ದಾರೆ ಇಲ್ಲಿ, ನೀವು ಕೂಡ ಓದ್ಕೊಳ್ಬೋದು. ಅಥವಾ ನಿಮಗೆ ತಿಳಿದಂಥ ತಿಳಿಸ್ಕೊಟ್ಟಿದ್ದೀನಲ್ಲ, ಇದೇ ರೀತಿ ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಇದರ ಉಪಯೋಗ ಪಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಯೋಜನೆ ಯಾವುದು ಅಂದರೆ, ನೀವು ಬ್ಯಾಂಕಲ್ಲಿ ಹೋಗಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ಅವರು ಬ್ಯಾಂಕಿನ ಅಧಿಕಾರಿಗಳು ನಿಮಗೆ ಇದರ ಉಪಯೋಗ ಮಾಡಿ ಕೊಡ್ತಾರೆ. ಇದರಿಂದ ನಿಮ್ಮ ಕುಟುಂಬದ ಹಿತರಕ್ಷಣೆ ನೀವು ಕಾಪಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ತುಂಬ ಜನರು ಕೂಡ ಈಗಾಗಲೇ ಇದರ ಪ್ರಯೋಜನ ಕೂಡ ಪಡ್ಕೊಂಡಿದ್ದಾರೆ. ತುಂಬ ಕುಟುಂಬಗಳು ಕೆಲವೊಂದು ಬಾರಿ ಏನಾಗುತ್ತೆ, ಬೀದಿಗೆ ಬರುವಂಥ ಪರಿಸ್ಥಿತಿ ಇರುತ್ತೆ ಬಡ ಕುಟುಂಬಗಳು. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ 430 ರೂಪಾಯಿ ಕಟ್ಟೋದು ಏನು ದೊಡ್ಡ ವಿಷಯ ಅಲ್ಲ. ಡೈರೆಕ್ಟಾಗಿ ಒಂದು ದಿನದ ಕೂಲಿ. ಈ ರೀತಿಯಾಗಿ ನೀವು ಯೋಚನೆ ಮಾಡಿ ಹಣವನ್ನು ತುಂಬಿ ಪ್ರತಿ ವರ್ಷ ನಾವು ಎಲ್ಲಿ ಹೋಗಿ ವೇಸ್ಟ್ ಮಾಡ್ತೀವಿ ಅಮೌಂಟು, ಅಂಥದ್ರಲ್ಲಿ ನಮ್ಮ ಕುಟುಂಬದ ಹಿತರಕ್ಷಣೆಗಾಗಿ ಇದು ಅಮೌಂಟ್ ಪ್ರತಿ ವರ್ಷಕ್ಕೆ 430 ರೂಪಾಯಿ ಕಟ್ಟುವಂಥದ್ದು ಏನು ಭಾರಿ ದೊಡ್ಡ ಅಮೌಂಟ್ ಅಲ್ಲ. ವರ್ಷಕ್ಕೆ ಕಟ್ಟುವಂಥದ್ದು. ಪ್ರತಿ ವರ್ಷ ಕೂಡ ನೀವು ಬ್ಯಾಂಕಲ್ಲಿ ಇಟ್ಟರೆ ತಾನೇ ರಿನ್ಯೂವಲ್ ಮಾಡ್ಕೊಳ್ತಾರೆ ಬ್ಯಾಂಕಿನವರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಈ ಮಾಹಿತಿ ಪ್ರತಿಯೊಬ್ಬರಿಗೆ ತಿಳಿಬೇಕು. ತುಂಬ ಜನರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಕೆಲವು ಜನರಿಗೆ ಗೊತ್ತಿರೋದಿಲ್ಲ. ಇಂಥ ಯೋಜನೆ ಇದೆಯಾ ಅನ್ನೋದು ಕೆಲವರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅಂಥ ಜನರಿಗಾಗಿ ಈ ವಿಡಿಯೋನ ಮಾಡಿದ್ದೀನಿ. 2025ರಲ್ಲಿ ಕೂಡ ಇದು ಯೋಜನೆ ಅನ್ವಯ ಆಗುತ್ತೆ. ಈಗ 2025ರಲ್ಲಿ ಯಾವ ರೀತಿ ಇದೆ ಅಂತ ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಯಾವುದಾದ್ರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಅದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.